ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾರಣಾಂತಿಕ ಹಲ್ಲೆ ಆರೋಪ ಕೇಳಿಬಂದಿದೆ. ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಗೆದ್ದ ಅಭ್ಯರ್ಥಿ ಸೂಚಕವಾಗಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದೆಂಥ ಗೂಂಡಾಗಿರಿ ಎಂದು ಪ್ರಶ್ನೆ ಬಂದಿರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ವಾರ್ಡ್ ನಂಬರ್ 21ರ ಉಪಚುನಾವಣೆಯ ಫಲಿತಾಂಶ ನಿನ್ನೆ ಪ್ರಕಟವಾಗಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗಂಗಾರಾಮ ಬೋಸಗೋಳ ಗೆಲುವಾಗಿರತಕ್ಕಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಭಾರತಿ ಮರಡಿಗೆ ಸೋಲು ಹಿನ್ನೆಲೆಯಲ್ಲಿ ನಿನ್ನೆ ಫಲಿತಾಂಶ ಬಂದಾಗಿನಿಂದಾಗಲೂ ಕೈ ಕಾರ್ಯಕರ್ತರು ರೌಡಿಸಂ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಎಲೆಕ್ಷನ್ದಲ್ಲಿ ನಾನು ಶಿಕ್ಷಕನಾಗಿದೆ. ಅದೇ ಎಲೆಕ್ಷನ್ ಪಾರ್ಟಿಯವರು ಬಂದಲ್ಲಿ ಹಲ್ಲೆ ಮಾಡಿದ್ದಾರೆ. ಎಲೆಕ್ಷನ್ ಅವರು ಬರ್ಬೋದು. ಎಲೆಕ್ಷನ್ ಅವ್ರ ಪಾರ್ಟಿ ಅವ್ರು ಬರ್ಬೋದು. ಕಾಂಗ್ರೆಸ್ ಪಾರ್ಟಿ ಸರ್. ಅವರಿಂದ 15 ಜನ ಇದೆ ಸರ್. ಸರ್ ಇಲ್ಲಿ ಎದೆಯಲ್ಲಿ ಗುದ್ದಿದ್ದಾರೆ, ಬರ್ಕಿ ಮತ್ತು ಇಲ್ಲಿ ಬಾಯಲ್ಲಿ ಗುದ್ದಿದ್ದಾರೆ ಸರ್, ಬಟ್ಟೆಯಲ್ಲಿ ಗುದ್ದಿದ್ದಾರೆ, ಪೇನ್ ಆಗ್ತಾಯಿದೆ ಸರ್. ಬೆಳಗಾವಿ ಕಳಿಸ್ತದೆ ಸರ್. ನನ್ನ ಹೆಸರು ವಿಕ್ರಮ್ ಪರಶುರಾಮ್ ಬೂಸ್ಕೋ ಸರ್. ಎಲೆಕ್ಷನ್ 23ನೇ ತಾರೀಕಿಗೆ ಸಂಕೇಶ್ವರ ಪುರಸಭೆ ವಾರ್ಡ್ ನಂಬರ್ 21ರ ಉಪಚುನಾವಣೆ ನಡೆದಿತ್ತು. 26ನೇ ತಾರೀಕಿಗೆ ಅದು ನಿನ್ನೆ ದಿನ ಅದರ ಫಲಿತಾಂಶ ಬಂದದ್ದು. ನಾನು ಅದರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಜಯಗಳಿಸಿದ್ದೇನೆ. ನನ್ನ ವಿರುದ್ಧ ಅಭ್ಯರ್ಥಿಯಾದ ಭಾರತಿ ಅಪ್ಪಾಜಿ ಮರಡಿಯವರು ಅವರ ಬೆಂಬಲಿಗರು ಸಂಕೇಶ್ವರ ವಾರ್ಡ್ ನಂಬರ್ 21ರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿನ ಜನರಿಗೆ ರಸ್ತೆ ಬಂದ್ ಮಾಡೋದು, ಬೇಯೋದು, ಬಡಿಯೋದು, ಈ ರೀತಿ ಒಣ ಕಿರುಕುಳ ಕೊಡ್ತಾ ಇದ್ದಾರೆ. ನಾ ಈಗಾಗಲೇ ನಮ್ಮ ಸಂಕೇಶ್ವರ CPI ಸಾಹೇಬರಾದ ಔಜಿ ಸರ್ಗೆ ಈಗಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾಡಿದ್ದಾರೆ. ನಿನ್ನೆ ಅವರು ಸೂಕ್ತ ಕ್ರಮ ಕೈಗೊಂಡಿದ್ರು. ಬಟ್ ಅದು ಯಾವುದೇ ರೀತಿ ಫಲಕಾರಿ ಆಗಿಲ್ಲ. ಅಲ್ಲಿ ಅವ್ರಿಗೆ ಪೊಲೀಸರು ನಿಂತಾಗ ಅವ್ರ ಜೊತೆನೇ ಅಲ್ಲಿ ಹುಡುಗರೆಲ್ಲ 34 ಜನ ನಿಂತು ಅಲ್ಲಿ ದುಮ್ಡಿ ಹಾಕೋದು ನಮಗೆ ಕಂಡು ಬಂದಿದೆ. ಆದರೆ ಇವತ್ತಿನ ಬೆಳಿಗ್ಗೆ ನಮ್ಮ ಸಹೋದರಾದ ವಿಕ್ರಮ್ ಪರಶುರಾಮ್ ಬೂಸ್ಗೋ ಅಡ್ವೊಕೇಟು ಅವ್ರನ್ನ ಈಗಾಗಲೇ ಹರಿವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಬಡ್ದು ಬಿಟ್ಟಿದ್ದಾರೆ. ಅವ್ರನ್ನ ಈಗ